ತಂಪು ಕೊಡಬೇಕು. ಇಲ್ಲಿ ನೋಡಿ ಇದೆ, ಮೊದಲು ನೋಡ್ಕೊಬಿಡಿ. ನೋಡಿ ಇಲ್ಲಿ ನಾಗರಾಜ ಸಿ ಇದೆ, ಇದು ನನ್ನ ಹೆಸರು. ಒಂದು ಸಾರಿ ನೋಡ್ಕೊಬಿಡಿ. ನಾಗರಾಜ ಸಿ ಇದೆ. 12ನೇ ತಾರೀಕು 7ನೇ ತಿಂಗಳು 2010 ಇಸ್ವಿ. 3 ಗಂಟೆ 24 ನಿಮಿಷ ಆಗಿದೆ. 3 ಗಂಟೆ 24 ನಿಮಿಷ 10 ಸೆಕೆಂಡ್ ಇದೆ. ಪಿ ಎಮ್ ಇದು ಪಿ ಎಮ್ ಇದೆ. ಅಂದರೆ ಇದು ರಾತ್ರಿ ತೋರಿಸ್ತಾ ಇದೆ. ಓಕೆನಾ? ಮೋಸ್ಟ್ಲಿ ಅವತ್ತು ನಾವು ಹಗಲತ್ತಲೇ ಹೋಗಿದ್ದು, ಯಾಕೋ ಟೈಮಲ್ಲಿ ರಾತ್ರಿ ಪಿ ಎಮ್ ಅಂತಿದೆ. ಇಲ್ಲ ಪ್ರಿಂಟ್ ತೆಗ್ದಿರೋದು ಅವಾಗ ಅನ್ಸುತ್ತಿದ್ದು. ಇರಲಿ ಬಿಡಿ, ನೋಡೋಣ. ಫಿಲ್ಟ್ರು ಇಲ್ಲಿ ನೋಡಿ, ನಾಗರಾಜ ಸಿ. ಇಲ್ಲಿ 1 2 3 4 5 ಇದೆ. 5 ಅಂದರೆ 5 ಬೆರಳು ಅಂತ ನೆನ್ಪಿಟ್ಕೊಳ್ಳಿ. ಇವು 5 ಬೆರಳು. ಇಲ್ಲಿ ಲೆಫ್ಟು ರೈಟು ಅಂತ ಹಾಕಿರ್ತಾನೆ, ಲೆಫ್ಟು ರೈಟು ಅಂತ ಹಾಕಿರ್ತಾರೆ. ಗೊತ್ತಾಯ್ತಲ್ಲ? 5 ಬೆರಳು. ಇದು ಹೆಬ್ಬೆಟ್ಟು. ನಿಮ್ಗೆ ಗೊತ್ತಿದೆ, ಇದು ಹೆಬ್ಬೆಟ್ಟು ಮೇಲೆದು. ಹೆಬ್ಬೆಟ್ಟು ಅಂದರೆ ಈ ಬೆಟ್ಟು ಇರುತ್ತೆ, ಕರೆಕ್ಟಾ? ಈ ಬೆಟ್ಟು ಇರುತ್ತೆ, ಈ ಬೆಟ್ಟು ಹೆಬ್ಬೆಟ್ಟು, ಇದು ಮೇಲದು. ಆಮೇಲೆ ಕೆಳಗಡೆ ಇನ್ನೂ ಮಾಮೂಲಿ 4 ಬೆರಳುಗಳು. ಅದೇ ರೀತಿ ಇದು ಅಷ್ಟೇ, ಇದು ಹೆಬ್ಬೆಟ್ಟು. ಆಮೇಲೆ 4 ಇರ್ತದೆ. ಗೊತ್ತಾಯ್ತಲ್ಲ? ಇವು ಸುತ್ತಲೂ ನೋಡಿ, ಅಲ್ಲಿ ಹೆಬ್ಬೆಟ್ಟು ಕೊಟ್ಟಾಗಲೇ ಕ್ಯಾಲ್ಕುಲೇಟ್ ಆಗುತ್ತೆ ಸುತ್ತಲೂ ಎಷ್ಟು ಶಕ್ತಿ ಇದೆ ಅಂತ. ಆ ಎಲ್ಲ ಸೇರಿಸಿ ನಮ್ಮ ಸುತ್ತಲೂ ಎಷ್ಟಿದೆ ಅಂತ ಹೇಳಲಿಕ್ಕೆ ಬರುತ್ತೆ. ನನ್ನ ಸುತ್ತಲೂ ಎಷ್ಟು ಶಕ್ತಿ ಇದೆ ಅಂತ ಹೇಳಲಿಕ್ಕೆ ಬರುತ್ತೆ. ಅಂದರೆ ಈ ಬೆರಳುಗಳಲ್ಲಿ ಏನು ಶಕ್ತಿ ಇದೆ ಮೊದಲೇ ಕ್ಯಾಲ್ಕುಲೇಟ್ ಆಗುತ್ತೆ. ಅಲ್ಲೆಲ್ಲ ಏನೇನೋ ಡೀಟೇಲ್ ಇದೆ, ಎಲ್ಲ ಡೀಟೇಲ್ ಇದೆ. ಇದೆಲ್ಲ ನಾನು ನಿಮಗೆ ಹೇಳ್ಬೇಕಾಗುತ್ತೆ ಓದಿ. ಗೊತ್ತಾಯ್ತಾ? ತುಂಬ ಡೀಟೇಲ್ ಇದೆ. ಒಂದೊಂದು ಬೆರಳಿಗೂ ಡೀಟೇಲ್ ಇರುತ್ತೆ ನೋಡಿ. ಒಂದೊಂದು ಬೆರಳಿಗೆ ಎಷ್ಟು ಡೀಟೇಲ್ ಇದೆ? 1 ಮೇಲ್ಗಡೆ 2 3 4 5 6 7 8 ಡೀಟೇಲ್ ಇದೆ ಒಂದೊಂದು ಬೆರಳಿಗೆ. 8 ಡೀಟೇಲ್ ಇದೆ. ಬರೀ ಒಂದು ಬೆರಳಿಗೆ 8 ಡೀಟೇಲ್ ಇದೆ ಅಂದರೆ ಅದು ಹೆಂಗೆ ರೀ? ಅಷ್ಟು ಡೀಟೇಲ್ ಇದೆ ನೋಡಿ. ಆದಮೇಲೆ ಎಲ್ಲ ಕಂಪ್ಯೂಟರ್ ಭಾಷೆ ಇದೆ. ಸ್ಕ್ಯಾನ್ ಮಾಡಿರೋದು ರಿಪೋರ್ಟ್ ಬಂದಿದೆ ಅಲ್ಲಿ. ಒಂದೊಂದು ಬೆರಳಿಗೂ ಇದೆ. ಅದೆಲ್ಲ ಟೋಟಲ್ ಮಾಡಿದ್ರೆ ಇಲ್ಲಿರುತ್ತೆ. ಇಲ್ಲೇನಪ್ಪ ಅಂದರೆ ಇಲ್ಲಿ ಬ್ಲೂ ಕಲರ್ ಇದೆಯಲ್ಲ, ಅದು ತುಂಬ ಜಾಸ್ತಿನೂ ಇರಬಾರ್ದು. ಸೀಕ್ರೆಟ್ ತಿಳ್ಕೊಬಿಡಿ. ತುಂಬ ಕಡಿಮೆನೂ ಇರಬಾರ್ದು, ಮೀಡಿಯಮ್ ಆಗಿರಬೇಕು. ಅದು ಇಲ್ಲಿ ರಿಸಲ್ಟ್ ಬರಬೇಕು. ಅಂದರೆ ಒಬ್ಬ ವ್ಯಕ್ತಿ ತುಂಬ ವೀಕೂ ಇರಬಾರ್ದು, ಹಂಗೆ ಓವರಾಗಿ ಎಮೋಷ್ನಲ್ಲು ಇರಬಾರ್ದು. ಅಂದರೆ ಒಬ್ಬ ವ್ಯಕ್ತಿ ಯಾವುದೇ ಕೆಲಸದಲ್ಲಿ, ಯಾವುದೇ ಕ್ಯಾರೆಕ್ಟ್ರಲ್ಲಿ ವೀಕ್ ಇರಬಾರ್ದು. ವೀಕ್ ಅಂದ್ರೇನು? ಲೋ ಬಿ ಪಿ ಅಂತಾರೆ. ಸೋಂಬೇರಿತನ ಅಥವಾ ತಮೋ ಪ್ರವೃತ್ತಿ ಇರಬಾರ್ದು. ತಮೋ ಗುಣ ಅಂದರೆ ಸೋಂಬೇರಿತನ ಇರಬಾರ್ದು. ಅಂದರೆ ತುಂಬ ಲೋ ಅಂದರೆ ಏನು, ಅವನು ವೇಸ್ಟ್ ಫೆಲೋ ಅಂತಿರಲ್ಲ ನೀವು. ಏನು ಹೇಳಿದ ಕೆಲಸ ಮಾಡಲ್ಲ, ತುಂಬ ಎಮ್ಮೆ ಥರ, ಇವನು ಸರಿಯಲ್ಲ, ಹೇಳಿ ಕೆಲಸ ಮಾಡಲ್ಲ, ಫಾಸ್ಟ್ ಇಲ್ಲ ಅಂತಿರಲ್ಲ, ಹಂಗೆ. ಆದರೆ ಇನ್ನು ಕೆಲವ್ರು ಇರ್ತಾರೆ ತುಂಬ ಫಾಸ್ಟು, ತುಂಬ ಎಮೋಷ್ನಲ್, ತುಂಬ ಗಡಿಬಿಡಿ ಅಂಥವ್ರನ್ನೇನಂತೀರ? ಗಡಿಬಿಡಿ ಅಳಿಯ ಅಂತೀರ. ಕರೆಕ್ಟಾ? ಇವನು ಯಾವ ಹಿಂಗಿದಾನೆ, ಇವನು ಗಡಿಬಿಡಿ, ಅವನು ತೇರಕ್ಕೆ ಅವನು. ಒಂದು ಹೇಳಿದ್ರೆ ಇನ್ನೊಂದು ಮಾಡ್ತಾನೆ, ಒಂದು ಹೇಳಿದ್ರೆ 10 ಮಾಡ್ತಾನೆ. ಏನೇನೋ ಹೊಡೆದಾಕ್ಬಿಡ್ತಾರೆ, ಏನೇನೋ ಮಾಡಿಬಿಡ್ತಾರೆ, ಏನೇನೋ ತಳ್ಳಿಬಿಡ್ತಾರೆ. ಒಂದು ಹೇಳಿದ್ರೆ 10 ಮಾಡ್ತಾರೆ. ಹಂಗೆ ಇರೋಂಗಿಲ್ಲ, ಹಿಂಗೂ ಇರೋಂಗಿಲ್ಲ. ಹೇಳಿದ್ದನ್ನು ಪಕ್ಕಾ ಮೇಂಟೈನ್ ಮಾಡ್ತಾರೆ. ಒಳ್ಳೆ ತಕ್ಕಡಿ ಗೊತ್ತಲ್ಲಪ್ಪ, ತಕ್ಕಡಿ ಸ್ಕೇಲ್ ಹೆಂಗಿರುತ್ತೆ? 50-50 ಆ ಥರ ಇರಬೇಕು ಯಾವಾಗಲೂ. ಅವನನ್ನು ಶ್ರೀಮನ್ನಾರಾಯಣ ಅಂತಾರೆ. ಸತ್ವಗುಣ, ರಜೋಗುಣ, ತಮೋಗುಣ. ತಮೋ ಅಂದರೆ ರುದ್ರ. ರುದ್ರ ಯಾರು? ಸ್ಮಶಾನದ ರುದ್ರ. ಎಣ್ಣೆ ಹೊಡ್ಕೊಂಡು, ಬಂಗಿ ಹೊಡ್ಕೊಂಡು, ಚುಟ್ಟ ಹೊಡ್ಕೊಂಡು, ಕುಡ್ಕೊಂಡು ಗಲೀಜಾಗಿರೋದು ರುದ್ರ ಅವತಾರ. ಅಹಂಕಾರ ಪಟ್ಕೊಂಡು ಅಂತಾರಲ್ಲ, ತಮೋ ಪ್ರವೃತ್ತಿ. ಗೊತ್ತಾಯ್ತಾ? ಆದರೆ ರಜೋಗುಣ, ಅದು ಮಾಡಬೇಕು, ಇದು ಮಾಡಬೇಕು, ಇನ್ನೊಂದು ಮಾಡಬೇಕು, ಮತ್ತೊಂದು ಮಾಡಬೇಕು ಅಂತಿರ್ತಾರಲ್ಲ, ರಜೋಗುಣ. ಆದರೆ ಸತ್ವಗುಣ ಯಾವುದು? ಶಾಂತವಾಗಿ, ಶುದ್ಧವಾಗಿ, ಸಚ್ಚಿದಾನಂದ ಸ್ವರೂಪವಾಗಿರ್ತಕ್ಕಂಥದ್ದು ಅಲ್ವಾ? ಹೀಗಿರ್ತದೆ. ಇದೆಲ್ಲ ಇದೆ. ನಾನು ಇದರಲ್ಲಿ ಬೇರೆ ಥರ ಇತ್ತು ಪಾಠ. ಸ್ವಲ್ಪ ಗೊಂದಲ ಇರ್ತದೆ, ಕನ್ಫ್ಯೂಸ್ ಇರ್ತದೆ. ನಾನು ನಿಮಗೆ ಲಾಸ್ಟ್ ಟೈಮ್ ಹೇಳಿದ್ದೀನಿ, ನೆಕ್ಸ್ಟ್ ಇನ್ನೊಂದು ಸರಿ ಹೇಳ್ತೀನಿ. ಇಲ್ಲಿ ನಿಮ್ಮ ಮೇನ್ ಏನು ತಿಳ್ಕೊತೀರಂದರೆ, ಒಬ್ಬ ವ್ಯಕ್ತಿ ಸೋಂಬೇರಿಯಾಗೂ ಇರಬಾರ್ದು, ಸ್ಲೋನೂ ಇರಬಾರ್ದು, ಎಡ್ಡ ಮಡ್ಗಾನೂ ಇರಬಾರ್ದು, ಎಮ್ಮೆ ಥರನೂ ಇರಬಾರ್ದು. ಹಾಗೆ ಓವರಾಗಿ ಫಾಸ್ಟಾಗಿ ಇರಬಾರ್ದು, ಗಡಿಬಿಡಿಯಾಗಿ. ಬೆದರು ಅಂತಾರಲ್ಲ, ಬೆದರು ಇರುವೆಗಳು ಅಂತಾರೆ, ಕೇಳಿದ್ರೆ ಹಾಗೆ. ಪುಕ್ಕಲು ಇರಬಾರ್ದು. ಓವರಾಗಿ ಆ್ಯಕ್ಟಿಂಗ್ ಮಾಡಬಾರ್ದು, ಓವರ್ ಎಮೋಷ್ನಲ್ ಆಗಿರಬಾರ್ದು, ಓವರಾಗಿ ಬಿಲ್ಡಪ್ ಅಂತಿರಲ್ಲ ನೀವು, ಹಂಗಲಾಗಿರೋಂಗಿಲ್ಲ. ಒಬ್ಬ ವ್ಯಕ್ತಿ ಮಾತಾಡಿದ್ರೆ ಗಾಂಭೀರ್ಯತೆ ಇರಬೇಕು, ತನ್ನಲ್ಲಿ ಗಾಂಭೀರ್ಯತೆ.
ಹರಿತವಾದ ಕತ್ತಿಯಿಂದ ಒಂದು ಕಡ್ಡಿಯನ್ನು ತುಂಡು ಮಾಡಿದರೆ ಹೇಗೆ ಕಟ್ ಕಟ್ಟಾಗಿ 2 ಭಾಗ ಆಗುತ್ತೆ, ಹಾಗೆ ತನ್ನ ಮಾತು ಇರಬೇಕು. ಅದು ಓಂ ಆದಿಶೇಷ ಶಕ್ತಿ ಆ ನಾಗರಸ್ವಾಮಿಯಿಂದ ಮಾತ್ರ ಸಾಧ್ಯ ಅಂತ ನಾನು ಎಷ್ಟೋ ಕಥೆ ಪುರಾಣಗಳಲ್ಲಿ ಅಥವಾ ವ್ಯಾಖ್ಯಾನದಲ್ಲಿ ಓದಿದ್ದೀನಿ. ನಾನು ಓದಿದ್ದೀನಿ ಸ್ವಾಮಿ. ಕವಿಗಳಲ್ಲಿ ಶ್ರೇಷ್ಠನು, ಸಂಕಲಕಾರನಲ್ಲಿ ಸಾಹಿತ್ಯಗಳಲ್ಲಿ ಶ್ರೇಷ್ಠನು, ಅವನೇ ಗುರು ಆದಿಶೇಷ ಶಕ್ತಿ. ನಿಮ್ಗೆ ಗೊತ್ತಾ? ಆ ಥರ ನಾನು ಓದಿದ್ದೀನಿ. ಅವನು ಅಷ್ಟು ನಿಖರವಾಗಿ, ಅಷ್ಟು ಸರಳವಾಗಿ, ಅಷ್ಟು ಅರ್ಥವತ್ತವಾಗಿ ಅರ್ಥೈಸೋನು ಆ ಯೋಗ ಗುರು ಪತಂಜಲಿ. ಅವನೇ ನಾಗರಸ್ವಾಮಿ. ಜಗತ್ತಿಗೆ ಹೇಗೋ ಕೊಟ್ಟವನು, ಜಗತ್ತಿಗೆ ವಿಷ ಕೊಡೋನು, ಜಗತ್ತಿಗೆ ಅಮೃತ ಕೊಡೋನು, ಜಗತ್ತಿನ ನಿಧಿಯನ್ನು ಕಾಯೋನು ಆದಿಶೇಷ ಶಕ್ತಿ. ಅಷ್ಟೇ ಗಾಂಭೀರ್ಯ ಅವನು. ಗೊತ್ತಲ್ಲ, ಪುಸ್ ಸುಮ್ಮನೆ ಆ್ಯಕ್ಟಿಂಗ್ ಮಾಡಲ್ಲ ಅವನು. ಭಾಳ ಗಾಂಭೀರ್ಯವಾಗಿರ್ತಾನೆ. ಅವನ ತಂಟೆ ಹೋದರೆ ಅಷ್ಟೇ ಮುಗೀತು ಅಲ್ವಾ? ಎಷ್ಟು ಶಾಂತವಾಗಿರ್ತಾನೋ ಅಷ್ಟೇ ಅವನಿಗೆ ಶಾಂತವಾಗಿರ್ತಾನೆ. ಅವನ್ನ ನಾವು ಪೂಜೆ ಮಾಡಬೇಕಷ್ಟೇ ಭಕ್ತಿಯಿಂದ. ಹಾಗೆ ಈ ಆದಿಶೇಷ ಶಕ್ತಿ, ಕುಂಡಲಿನಿ ಮಹಾಶಕ್ತಿ ಅಂದರೆ ಆದಿಶೇಷ ಶಕ್ತಿ, ನಾಗಶಕ್ತಿ, ಅದು ನಮ್ಮ ಮೂಲಾಧಾರದಲ್ಲಿರುತ್ತೆ. ಅದು ಮೇಲ್ಗಡೆ ಬರುತ್ತೆ ಸಹಸ್ರರಿಗೆ. ಅದು ಬಂದರೆ ಅವನು ಈ ಶರೀರದಿಂದ ಬಿಡುಗಡೆ ಆದ ಅಂತ ಅರ್ಥ. ಈಗಾಗಲೇ ಭಾಗ 1, 2, 3ಗೆ ಚಕ್ರಗಳೆಲ್ಲ ಆಗಿದೆ, ನೀವು ನೋಡ್ಕೊಳ್ಳಿ. ಇಲ್ಲಿ ಏನು ಅರ್ಥ ಮಾಡ್ಕೋಬೇಕು ನೀವು? ಮೀಡಿಯಮ್ ಆಗಿರಬೇಕು ರಿಪೋರ್ಟು, ಮೀಡಿಯಮ್ ಆಗಿರಬೇಕು, ಓವರ್ ಆಗಿರಬಾರ್ದು ಅಂತ. ಓಕೆನಾ? ಇನ್ನು ನೆಕ್ಸ್ಟ್ ಬರೋಣ, ಇನ್ನೇನು ಅಂತ ನೆಕ್ಸ್ಟ್ ಬರ್ತೀನಿ. ಇದು ಇಷ್ಟ ಆಯಿತು. ಈಗ ಇಲ್ಲಿ ಏನಿರ್ತದೆ ಇನ್ನೊಂದು ನೋಡಿ, ಇದರಲ್ಲಿ ಸೈಡು ಲೆಫ್ಟು ರೈಟು ಮಿಡ್ಲು ಅಂತ. ನಾವು ಮುಂದ್ಗಡೆಯಿಂದ ನೋಡಿದಾಗ ಈ ಥರ ಇರುತ್ತೆ. ಇಲ್ಲಿ ಕಾಣುತ್ತೆ ನಿಮಗೆ ಚಿತ್ರ. ಮುಂದ್ಗಡೆಯಿಂದ ನೋಡಿದಾಗ ಈ ಥರ ಎನರ್ಜಿ, ಈ ಕಡೆ ಸೈಡಿಗೆ ನಿಂತ್ಕೊಂಡಾಗ ಯಾವ ಥರ ಇರುತ್ತೆ, ಆ ಕಡೆ ಸೈಡ್ ನಿಂತ್ಕೊಂಡು ಹೆಂಗಿರುತ್ತೆ ಅಂತ. ಶರೀರವನ್ನು 3 ಭಾಗಗಳಾಗಿ ಚೆಕ್ ಮಾಡಲಾಗುತ್ತೆ. ಮೊದಲನೇದು ಫ್ರಂಟು, ಎರಡನೇದು ರೈಟು, ಮೂರನೇದು ಲೆಫ್ಟು. ಅಂದರೆ ಭಾಗಗಳು. ರೈಟ್ ಸೈಡಲ್ಲಿ ಎಷ್ಟು ಎನರ್ಜಿ ಇದೆ, ಲೆಫ್ಟ್ ಸೈಡಲ್ಲಿ ಎಷ್ಟು ಎನರ್ಜಿ ಇದೆ, ಮಿಡ್ಲ್ ಟೋಟಲಾಗಿ ಎಷ್ಟು ಎನರ್ಜಿ ಇದೆ ಅಂತ ಇದರಲ್ಲಿ ಹೇಳಲಾಗುತ್ತೆ. ಓಕೆನಾ? ಇದಾಯಿತು. ಆಮೇಲೆ ಇನ್ನೊಂದು ತೋರಿಸ್ತೀನಿ ನಿಮಗೆ. ಭಾಳ ಮುಖ್ಯವಾಗಿ ಇನ್ನೊಂದಿದೆ. ಏನಪ್ಪ ಅಂದರೆ ಇದು ನೋಡಿ, ಇದೇನಪ್ಪ ಅಂದರೆ ನಮ್ಮ ಬ್ರೈನು, ಬ್ರೈನ್ ಅಂದರೆ ಏನು? ನಮ್ಮ ಮೆದುಳು. ಇಲ್ಲಿದೆ ನೋಡಿ, ಲೆಫ್ಟ್ ಬ್ರೈನ್, ಇದು ಲೆಫ್ಟ್ ಸೈಡು ಏನಿದೆ, ಲೆಫ್ಟ್ ಬ್ರೈನ್. ಇದು ರೈಟ್ ಬ್ರೈನ್. ಇದರಲ್ಲಿ ಏನು ವಿಶೇಷ ಅಂತ ಹೇಳ್ಬಿಡ್ತೀನಿ ನಿಮಗೆ, ತಿಳ್ಕೊಳ್ಳಿ. ಇಲ್ಲಿ ನೋಡಿ, ಒಳಗಡೆ ಒಂದು ಸರ್ಕಲ್ ಇದೆ ವೈಟು ಇಲ್ಲಿ. ಆಮೇಲೆ ರೆಡ್ ಕಲರಲ್ಲಿ ವಂಕು ಡೊಂಕು ಹೋಗಿದೆ. ಆಮೇಲೆ ಗ್ರೀನ್ ಕಲರ್ ಪಟ್ಟಿ ಇರುತ್ತೆ. ಆಮೇಲೆ ಲೈನ್ಗಳೋಗುತ್ತೆ, ಅಲ್ಲೆಲ್ಲ ಡೀಟೇಲ್ಗಳು ಏನೇನೋ ಇದೆ ಅಲ್ವಾ? ಇದೆಲ್ಲ ನಮ್ಮ ಬ್ರೈನಲ್ಲಿ ಏನೋ ಎಷ್ಟೆಷ್ಟು ಪಾರ್ಟ್ ಇದೆ, ಎಷ್ಟೆಷ್ಟು ಭಾಗಗಳಿದೆ ಅಂತ. ಸುಮಾರು ಭಾಗಗಳಿದೆ. ಇಲ್ಲೇ ನೋಡಿರಿ, ಒಂದೊಂದು ಲೈನು ಒಂದೊಂದು ಭಾಗ, ಅಲ್ಲೆಲ್ಲಿ ಡೀಟೇಲ್ ಇರ್ತದೆ ಏನೇನು ಅಂದ್ಬಿಟ್ಟು. ಗೊತ್ತಾಯ್ತಲ್ಲ? ಬುದ್ಧಿ, ಮೆಮೊರಿ, ತಾಳ್ಮೆ, ಜ್ಞಾನ, ಕಾಮ, ಕ್ರೋಧ, ಮದ, ಮಾತ್ಸರ್ಯ, ಲೋಭ, ಶೋಕ, ಮೋಹ ಇತ್ಯಾದಿ. ಜೊತೆಗೆ ನರಗಳು ಬೇಕು, ಮೂಳೆ ಬೇಕು, ಮಾಂಸದ ಖಂಡಗಳ ಇದು, ರಕ್ತ, ಇದೆಲ್ಲ ಈ ರಿಪೋರ್ಟ್ನಲ್ಲಿ ಬ್ರೈನಲ್ಲಿ, ನಮ್ಮ ಬ್ರೈನಲ್ಲೆಲ್ಲ ರೆಕಾರ್ಡ್ ಆಗಿರುತ್ತೆ, ಮೆಮೊರಿನಲ್ಲಿ. ನಿಮ್ಗೆ ಗೊತ್ತಿರೋಂಥ ವಿಚಾರ. ಅಲ್ಲಿ ಅಷ್ಟು ನೀವು ಅಂದ್ಕೊತೀರ ಬರೀ ಮೆದುಳು ಅಂದರೆ ಒಂದೇ ಅಂತ. ಖಂಡಿತ ಇಲ್ಲ. ಆ ಮೆದುಳಲ್ಲಿ ಎಷ್ಟೋ ಭಾಗಗಳಿರುತ್ತೆ. ಒಂದಲ್ಲ ರೀ, 100 ಅಲ್ಲ, 1000 ಭಾಗಗಳಿದೆ. ನಿಮ್ಗೆ ಗೊತ್ತಾ? ಅದು 1000 ಭಾಗಗಳಿದೆ ನಮ್ಮ ಮೆದುಳಲ್ಲಿ. ಆದರೆ ಮೇಯ್ನಾಗಿ ರೈಟ್ ಬ್ರೈನು, ಲೆಫ್ಟ್ ಬ್ರೈನು, ಫ್ರಂಟ್ ಬ್ರೈನು, ಬ್ಯಾಕ್ ಬ್ರೈನು, ಮಿಡ್ಲ್ ಬ್ರೈನು ಅಂತ ಬರೀ 5 ಭಾಗ ಮಾಡ್ತಾರಷ್ಟೇ. ಮೇಯ್ನು 5 ಭಾಗ ಮಾಡೋದು ಮೇಯ್ನು. ಅದರಲ್ಲಿ 100,000 ಡಿವಿಷನ್ ಲೆಕ್ಕನೇ ಇಲ್ಲ. ಇವತ್ತಿಗೂ ನಮ್ಮ ಮೆದುಳು ಬಗ್ಗೆ ಅಧ್ಯಯನ ಮಾಡೋಕ್ಕೆ ವಿಜ್ಞಾನಿಗಳಿಂದ ಅಸಾಧ್ಯ. ಅದು ಯಾವತ್ತಿಗೂ ಅಸಾಧ್ಯನೇ. ಅಷ್ಟು ಒಳ್ಳೆಯ ಸಿಸ್ಟಮಿಂದ ನಮ್ಮ ಶರೀರ ಆಗಿರುತ್ತೆ. ಇಂಥ ಶರೀರದಲ್ಲಿ ನಾವು ಇದ್ದೀವಿ. ಇದನ್ನು ಇರೋ ಆಯುಸ್ನಲ್ಲಿ ಉಪಯೋಗ ಮಾಡ್ಕೋಬೇಕು, ಹಾಳು ಮಾಡ್ಕೋಬಾರ್ದು ಅಲ್ವಾ? ನೋಡಿ, ಇಲ್ಲೆಲ್ಲ ಇರುತ್ತೆ. ಇದೆಲ್ಲ ನಾನು ವಿವರಿಸ್ತೀನಿ ಏನೇನು ಅಂದ್ಬಿಟ್ಟು. ನಿಮಗೆ ಹೆಡ್ಲೈನಲ್ಲಿ ಹೇಳ್ತಾರೆ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಹೆಡ್ಲೈನಲ್ಲಿ ಈ ವಂಕಡೊಂಗ ರೆಡ್ ಲೈನ್ ಇದೆಯಲ್ಲ, ಅದು ಆ ಗ್ರೀನ್ಗೆ ಟಚ್ ಆಗಬಾರ್ದು. ನೆನ್ಪಿಟ್ಕೊಳ್ಳಿ, ಗ್ರೀನ್ಗೆ ಟಚ್ ಆಗಬಾರ್ದು. ಹಾಗೆ ಒಳಗಡೆ ಒಂದು ಸಣ್ಣ ಲೈನ್ ಇರುತ್ತೆ, ಅದಕ್ಕಿಂತ ಕೆಳಗಡೆನೂ ಹೋಗಬಾರ್ದು. ಆ ಗ್ರೀನ್ ಲೈನು, ಕೆಳಗಡೆ ಲೈನು ಸೆಂಟ್ರಲ್ ಇರಬೇಕು. ಈ ವಂಕಡೊಂಕಾಗ ಇರೋದು ಎಷ್ಟು ಕರೆಕ್ಟಾಗಿರುತ್ತೆ ಇದೆಲ್ಲ ರಿಪೋರ್ಟು, ಅಷ್ಟು ಆ ವ್ಯಕ್ತಿ ಅಭಿವೃದ್ಧಿ ಆಗಿದ್ದಾನೆ.
ಇವನು ಸುಳ್ಳು ಹೇಳ್ತಾ ಇದ್ದಾನ ಚಕ್ರಗಳಲ್ಲಿ? ಕೆಲವರೆಲ್ಲ ಹೇಳ್ತಾರೆ ನಾನು 3 ಚಕ್ರ ಏರಿಸ್ಕೊಬಿಟ್ಟೆ 5,000 ಕೊಟ್ಟೆ ಅಂತ ಒಬ್ಬ ಹೇಳ್ಕೊತಾ ಇದ್ದ. ಆಮೇಲೆ ಏರಿಸ್ಕೊಳಕ್ಕಾಗಿಲ್ಲ ಅಂತ, ಅಲ್ಲಿ ಬರೀ 3 ತಿಂಗಳಿಗೆ ಏರಿಸ್ಕೊಟ್ಬಿಡ್ತಾರೆ ಅಂತ. ಅವೆಲ್ಲ ಅಸಾಧ್ಯ, ಯಾವತ್ತಿಗೂ ಸಾಧ್ಯ ಇಲ್ಲ. ಹೇಳಿದ್ದೀನಿ ನೆನ್ಪಿಟ್ಕೊಳ್ಳಿ. ನಮ್ಮ ಚಕ್ರಗಳು ಹೇರಬೇಕಾದ್ರೆ ದೈವ ಸಂಕಲ್ಪ ಇರಬೇಕು ಮೊದಲನೇದು. ಆ ದೈವಿಚ್ಛೆ ಇಲ್ಲದೆ ಯಾವತ್ತಿಗೂ ಸಾಧ್ಯ ಇಲ್ಲ. ಬಾಯಿ ಮಾತಲ್ಲಿ ಸುಮ್ಮನೆ ಹೇಳ್ತಾರಲ್ಲ, ಅವರೆಲ್ಲ ಕಾಮಿಡಿ ಪೀಸ್ಗಳಂತ ತಿಳ್ಕೊಬಿಡಿ, ಇನ್ನೇನಿಲ್ಲ. ಕಾಮಿಡಿ ಪೀಸ್ಗಳಂತಾರಲ್ಲ ಅವು ತಿಳ್ಕೊಳ್ಳಿ. ಗೊತ್ತಾಯ್ತಲ್ಲ? ಈ ರೀತಿ ಮೆದುಳಲ್ಲೇ ಇರುತ್ತೆ. ಇದಾದಮೇಲೆ ನಿಮಗೆ ಇನ್ನೊಂದು ಕೊಡ್ತೀನಿ, ನಮ್ಮ ಶರೀರದಲ್ಲಿ ಏನೆಲ್ಲ ಟೋಟಲಾಗಿ ರಿಪೋರ್ಟ್ ಬರುತ್ತೆ ಅಂತ. ಇದು ನೋಡಿ, ಯಾವ್ಯಾವ ಚಕ್ರ ಎಲ್ಲೆಲ್ಲಿದೆ ಅಂತ. ಇದು ಸೆಂಟ್ರು ಲೈನ್ ಸೆಂಟ್ರ್ ಇರುತ್ತೆ. ಈ ಕಡೆ ಅರ್ಧ ಇಂಚು, ಈ ಕಡೆ ಅರ್ಧ ಇಂಚಿನಲ್ಲಿ ಅವಿದ್ದರೆ ಓಕೆ ಅಂತ, ಒಬ್ಬ ವ್ಯಕ್ತಿ ಕರೆಕ್ಟಾಗಿದ್ದಾನೆ ಅಂತ. ನೋಡಿ, ಇಲ್ಲಿಂದ ಲೈನ್ ಹೀಗೆ, ಇಲ್ಲಿಂದ ಲೈನ್ ಹೀಗೆ, ಈ ಕಡೆ ಈ ಲೈನ್ ಇದೆ ನೋಡಿ, ಸೆಂಟ್ರ್ ಲೈನು. ಈ ಕಡೆ ಅರ್ಧ ಇಂಚು, ಈ ಕಡೆ ಅರ್ಧ ಇಂಚು ಇದ್ದರೆ ಕರೆಕ್ಟಾಗಿದೆ ಅಂತ. ಅದೇ ಇಲ್ಲಿಂದ ಈ ಕಡೆ ಹೋಗ್ಬಿಟ್ರೆ ಎಮೋಷ್ನಲ್, ಓವರ್ ಬಿಲ್ಡಪ್, ಈ ಕಡೆಯಿಂದ ಹೋಗ್ಬಿಟ್ರೆ ಫುಲ್ ಹೋಗ್ಬಿಟ್ರೆ, ಈ ಕಡೆ ಬಂದುಬಿಟ್ರೆ ಒಳ್ಳೆ ಎಮ್ಮೆ ಥರ. ಎಮ್ಮೆ ಅಂದರೆ ಗೊತ್ತಲ್ಲ, ಲೋ ಏನಕ್ಕೂ ಕೆಲಸಕ್ಕೆ ಬಾರ್ದವ್ರು. ಈ ಕಡೆ ಬಂದುಬಿಟ್ರೆ ಈ ಚಕ್ರಗಳು ಇಲ್ಲಿಗೆ ಬಂದುಬಿಟ್ರೆ ನೋಡಿ, ಇಲ್ಲಿದೆ ಲೈನ್ ಇದು ಅಲ್ವಾ, ಈ ಕಡೆ ಇಲ್ಲಿದೆ ಲೈನು. ಈ ಕಡೆ ಎಷ್ಟು ದೂರ ಆಗ್ತಾರೋ ಅಷ್ಟು ದಡ್ಡ ಎಮ್ಮೆ ಥರ ಅಂತ. ಈ ಕಡೆ ಎಷ್ಟು ಜಾಸ್ತಿ ಆ ಕಡೆ ಓವರ್ ಆಗ್ತಾರೋ ಅಷ್ಟು ಓವರ್ ಬಿಲ್ಡಪ್ಪು, ಎಮೋಷ್ನಲ್ಲು ಅಂತಾರೆ. ಈ ಕಡೆ ಲೋ ಬಿ ಪಿ, ಆ ಕಡೆ ಹೈ ಬಿ ಪಿ, ಇವೆರಡೂ ಇರಬಾರ್ದು. ಏನಿದ್ರು ಅರ್ಧ ಇಂಚು, ಸೆಂಟ್ರಿಂದ ಅರ್ಧ ಇಂಚು ಈ ಕಡೆ ಇಲ್ಲ ಆ ಕಡೆ. ಇದು ನನ್ನ ಚಕ್ರಗಳು ಅಷ್ಟೇ ಅಲ್ಲ, ಆಕಾರ ನೋಡ್ರಿ ಹೆಂಗಿದೆ. ನಾಗರಾಜನ ಎಡೆ ಥರ ಇದೆ, ಆಕಾರಗಳು ಕೂಡ ಎಲ್ಲ ಚಕ್ರಗಳು. ಮೂಲಾಧಾರ ಚಕ್ರ, ಸ್ವಾದಿಷ್ಠಾನ ಚಕ್ರ, ಮಣಿಪುರ ಚಕ್ರ, ಅನಾಹತ ಚಕ್ರ, ಆಮೇಲೆ ವಿಶುದ್ಧ ಚಕ್ರ, ಆಗ್ನೇಯ ಚಕ್ರ, ಸಹಸ್ರಾರ ಚಕ್ರ. ಈ ಎಲ್ಲ ಚಕ್ರಗಳು ಹೊಲ್ದಿಲ್ಲ ಅಂದ್ರೂ ಪರವಾಗಿಲ್ಲ. ಈ ಒಂದು ಚಕ್ರ ಮೇಲ್ಗಡೆದು ಸಹಸ್ರಾರು ಹೊಲಿದ್ರೆ ಸಾಕು, ಅಲ್ಲಿಗೆ ಅವ್ರು ಸಕ್ಸಸ್ಸು ಅಂತ ನೆನ್ಪಿಟ್ಕೊಳ್ಳಿ. ಅಂದರೆ ನೇರವಾಗಿ ಇಲ್ಲಿಂದ ಡೆಲ್ಲಿಗೆ ಹೋದಂಗೆ, ನೇರವಾಗಿ ಅಮೇರಿಕಾಗೆ ಹೋದಂಗೆ ಪ್ಲೇನಲ್ಲಿ. ನಾವು ಜಟಕಾ ಬಂಡಿನಲ್ಲೇ ಹೋಗಬೇಕು, ಎತ್ತಿನ ಗಾಡಿನಲ್ಲೇ ಹೋಗಬೇಕು ಅಂತ ಏನು ರೂಲ್ಸ್ ಇಲ್ಲ. ಹಂಗೆ ಭಗವಂತನ ಕೃಪೆ ಆದರೆ ಏಕಾಏಕಿ ನಾವು ಸಹಸ್ರಾರು ಗುರಿ ಬಿಟ್ಬೋದು. ಇದು ನಂದು ರಿಪೋರ್ಟು. ನಾಗರಾಜ ಸಿ ಅಂತಿರುತ್ತೆ, ನೀವು ನೋಡ್ಬೋದು. ಇಲ್ಲಿದೆ ನಾಗರಾಜ ಸಿ ಅಂತ ಇರುತ್ತೆ, ಇಲ್ಲಿದೆ ಡೇಟ್ ಗೇಟ್ ಎಲ್ಲ ಇರುತ್ತೆ, ನೀವು ನೋಡ್ಬೋದು. ಇಲ್ಲಿರ್ಬೋದು, ಡೇಟ್ ಗೇಟ್ ಎಲ್ಲ ಇರ್ತದೆ, ಟೈಮ್ ಇರ್ತದೆ, ನೋಡ್ಬೋದು. ಗೊತ್ತಾಯ್ತಲ್ಲ? ಇದು ನಮ್ಮದು ಸಹಸ್ರಾರು ಒಂದು ಹೊಲಿದ್ರೆ ಸಾಕು. ಅಂದರೆ ಸೆಂಟ್ರ್ ಲೈನ್ ಇದೆಯಲ್ಲ, ಇಲ್ಲಿ ಪಾಯಿಂಟ್ಗಳು ಆ ಮೇಲೆ ಇದೆ, ಇದು ಕರೆಕ್ಟಾಗಿದೆ. ಎಷ್ಟು ರಿಪೋರ್ಟ್ ಇದೆ ಅಂತ ನೀವು ನೋಡ್ಕೋಬೋದು. ಗೊತ್ತಾಯ್ತಲ್ಲ? ಇದರಲ್ಲಿ ಸೈಜು ಸಣ್ಣ ಸೈಜಾ, ದೊಡ್ಡ ಸೈಜಾ, ಮೀಡಿಯಮ್ಮ, ಇದೆಲ್ಲ ಇರುತ್ತೆ. ಇದು ಮೀಡಿಯಮ್ ಆಗಿರ್ಬೇಕು ಸೈಜುಗಳು. ತುಂಬ ಚಿಕ್ಕದಾಗಿದ್ದರೂ ತಪ್ಪೆ ಈ ರೌಂಡುಗಳು, ತುಂಬ ದಪ್ಪದಾಗಿದ್ದರೂ ತಪ್ಪೆ, ನೆನ್ಪಿಟ್ಕೊಳ್ಳಿ. ಒಟ್ನಲ್ಲಿ ಮೀಡಿಯಮ್ ಇವೆಲ್ಲ ಅನಲೈಸ್ ಮಾಡಬೇಕು. ಮತ್ತು ಆಕಾರ, ಸರ್ಪದ ಆಕಾರ, ನಮ್ಮ ಶರೀರದಲ್ಲಿ ಜೋಡಿ ಸರ್ಪಗಳ ಆಕಾರದಲ್ಲಿ ಏನಿರುತ್ತೆ, ಕುಂಡಲಿನಿ ಮಹಾಶಕ್ತಿ ಇರುತ್ತೆ. ಅಂದರೆ ಹಿಡ ಪಿಂಗಳ ಸುಷುಮ್ನ ನಾಡಿಯಿಂದ ಮೂಲಾಧಾರದಿಂದ ಸಹಸ್ರಾರ ಬರುತ್ತೆ. ಬಲಗಡೆ ಮೂಗುವರೆಗೂ ಬರುತ್ತೆ ಸೂರ್ಯನಾಡಿ, ಎಡಗಡೆ ಮೂಗು ಚಂದ್ರನಾಡಿ, ಮಧ್ಯದಲ್ಲಿ ಬ್ರಹ್ಮನಾಡಿ. ಅಂದರೆ ಹಿಡ ಪಿಂಗಳ ಸುಷುಮ್ನ ಇಲ್ಲಿವರೆಗೂ ಬಂದಿರುತ್ತೆ ನಮ್ಮ ಮೂಗುವರೆಗೂ. ಗೊತ್ತಾಯ್ತಲ್ಲ? ಮೇಲ್ಗಡೆ ಹಿಂದ್ಗಡೆ ಬೆನ್ನು ಮೂಳೆ ಒಳಗಡೆಯಿಂದ ಬಂದಿರುತ್ತೆ, ಟುಷ್ಟಾಗಿ ಗೊತ್ತಾಯ್ತಲ್ಲ? ಆದರೆ ಈ ಜೋಡಿ ಸರ್ಪಗಳಂದಮೇಲೆ ಒಂದು ಸರ್ಪ ಇದಾಯಿತು ಸಾಕು, ಒಂದು ಸರ್ಪ. ಇನ್ನೊಂದು ಸರ್ಪ ಹೊರಗಡೆ ಜಗತ್ತಿನಲ್ಲಿ ಮೇಲೆ ಆಕಾಶದಲ್ಲಿರಬೇಕು, ನಕ್ಷತ್ರಗಳೆಲ್ಲ ಆಕಾರ ಅದಿದೆ. ಗೊತ್ತಾಯ್ತಲ್ಲ? ಅವರು ಸಕ್ಸಸ್ ಅಂತ ಎಲ್ಲ ರೀತಿಯಲ್ಲಿ. ಅಷ್ಟೇ ಅಲ್ಲ, ಅವ್ರ ಹೆಸರು ಕೂಡ ನಾಗರಾಜ ಇರಬೇಕು, ನಾಗರಾಜ ಆದಿಶೇಷ ಹಿಂಗೆಲ್ಲ ಇರ್ತದೆ. ಅವರು ವಾಸ ಮಾಡೋ ಹಳ್ಳಿ ಹೆಸರು ಕೂಡ ಇರಬೇಕು. ಅದೇ ಎಲ್ಲವೂ ಆದಿಶೇಷನಿಗೆ ಸಂಬಂಧಪಟ್ಟಿರಬೇಕು, ಎಲ್ಲವೂ ನಾಗರಾಜನಿಗೆ ಸಂಬಂಧಪಟ್ಟರು. ಎಲ್ಲಿ ಹುಡುಕಿದ್ರು ಎಲ್ಲಂದ್ರಲ್ಲಿ ಹುಡುಕಿದ್ರು ಕೂಡ ಅವ್ರ ಹೆಸರಲ್ಲೇ ಅವ್ರಿಗೆ ಸಪೋರ್ಟ್ ಮಾಡೋ ಥರ ಇರಬೇಕು ವಿಚಾರಗಳು. ಗೊತ್ತಾಯ್ತಲ್ಲ? ಆವಾಗ ಅವರು ಜೀವನದಲ್ಲಿ ಸಕ್ಸಸ್ಸು. ಬರೀ ನೋಡಿದ ತಕ್ಷಣವೇ ಒಬ್ಬ ವ್ಯಕ್ತಿಯನ್ನು ಒಳ್ಳೆಯವರು ಅಂತ ಹೇಳ್ಬೋದು. ಯಾರೋ ಒಬ್ಬರು ಗಡ್ಡ ಬಿಟ್ಕೊಂಡಿರ್ತಾರೆ, ಈ ಥರ ಕೂದಲು ಬಿಟ್ಕೊಂಡಿರ್ತಾರೆ, ಜುಟ್ಟು ಹಾಕ್ಕೊಂಡಿರ್ತಾರೆ. ಆದರೆ ಅವ್ರು ಎಷ್ಟು ಆ್ಯಕ್ಟಿಂಗ್ ಮಾಡಬೇಕೋ ಅಷ್ಟು ಆ್ಯಕ್ಟಿಂಗ್ ಮಾಡ್ತಾರೆ. ಈ ಡ್ರಾಮಾನಲ್ಲಿ, ಸಿನಿಮಾನಲ್ಲಿ ಆ್ಯಕ್ಟಿಂಗ್ ಮಾಡ್ತಾರಲ್ಲ ಹಂಗೆ. ಆದರೆ ನಿಜವಾಗ್ಲೂ ಒಳಗಡೆ ಏನು ನಡೀತೆ ಅವರು ಇನ್ನೊಂದು ಮುಖ ಏನು, ಅದೇನೋ ಹೇಳ್ತಾರಲ್ಲ ವ್ಯಾಘ್ರ ಮುಖ ಅಂತಾರೆ ಇನ್ನೊಂದು. ಅವೆಲ್ಲ ತಿಳ್ಕೊಬೇಕಾದ್ರೆ ಈ ಟೆಸ್ಟಿಂಗ್ಗಳಾಗಬೇಕು. ಇದು ಒಂದೇ ಟೆಸ್ಟಿಂಗ್ ಅಲ್ಲ, ಇದು ಓನ್ಲಿ ಕಿರ್ಲಿನ್ ಫೋಟೋಗ್ರಫಿ ಟೆಸ್ಟಿಂಗಲ್ಲೇ ಚಕ್ರಗಳ ಬಗ್ಗೆ ಅವ್ರು ಹೇಗುತ್ತೆ ಏನಂತ ಗೊತ್ತಾಗ್ಬಿಡ್ತಾರೆ ಯಾರೇ ಆಗಲಿ. ಆದರೆ DNA ಇದೆ, ನ್ಯೂಟ್ರಿನಸ್ ಬಗ್ಗೆ ಇದೆ, ಆಮೇಲೆ ಆಕ್ಯುಪ್ರೆಷರ್ ಇದೆ, ರೇಖೆ ಇದೆ, ಅಸ್ಟ್ರಾಲಜಿ ಇದೆ, ಇವೆಲ್ಲ ಟೆಸ್ಟ್ಗಳು ಸಾಕಷ್ಟು. ಆಮೇಲೆ ಬ್ಲಡ್ ಚೆಕಪ್ ಇದೆ, DNA ಇರುತ್ತೆ, ಹೀಗೆ ಏನೇನೋ ಚೆಕಪ್ಗಳಿರುತ್ತೆ. ಅವೆಲ್ಲ ಬೇಕಾದ್ರೆ ನಾನು ಮಾಡಿಸ್ತೀನಿ. ಯಾರು ಎಷ್ಟು ತಪಸ್ಸಾಧನೆ ಮಾಡಿದ್ದಾರೆ, ಯಾರು ಯೋಗ್ಯತೆ ಏನು, ಇವೆಲ್ಲ ನಾವು ಚೆಕ್ ಮಾಡ್ಬೋದು. ಭೌತಿಕವಾಗಿ ಶರೀರವನ್ನು
ನರ್ವ್ ಸಿಸ್ಟಮ್ಮು, ಮೂಳೆ, ಮಾಂಸ ಇತ್ಯಾದಿ, DNA, ಬ್ರೈನು ಇವೆಲ್ಲ ಚೆಕ್ ಮಾಡ್ಬೋದು. ಅದರಲ್ಲೇ ನಮ್ಗೆ ಗೊತ್ತಾಗ್ಬಿಡುತ್ತೆ ಅವ್ರವ್ರ ಹೇಗ್ತಿಗಳೇನು ಅಂತ. ಸ್ವಲ್ಪ ಯಾರ್ಯಾರೋ ಏನೇನು ಹೇಳ್ಕೊತಾರೆ ಬಿಡಿ, ಅವೆಲ್ಲ ನಮ್ಗೆ ಬೇಡ. ಇದಾಯ್ತಾ? ಆಮೇಲೆ ಇನ್ನೊಂದು ನೋಡ್ತೀನಿ ನಿಮಗೆ. ಇನ್ನೊಂದು ಏನಪ್ಪ ಅಂದ್ರೆ, ಇದರಲ್ಲಿ ಹಂಗೆ ನಮ್ಮ ಶರೀರದಲ್ಲಿ ಎಷ್ಟು ಟೆಸ್ಟುಗಳನ್ನು ನೀವು ಮಾಡ್ಬೋದು. ರೇಖೆ ಬಗ್ಗೆ ನಿಮ್ಗೆ ಗೊತ್ತಿದೆ. ಇದು ಯಾವುದು ಅಕ್ಯುಪ್ರೆಷರ್, ನಿಮ್ಗೆ ಗೊತ್ತಿದೆ ಅಕ್ಯುಪ್ರೆಷರ್ ಅಲ್ಲ, ಗೊತ್ತಿರುತ್ತೆ. ಅಕ್ಯುಪ್ರೆಷರು ನಮ್ಮ ಕೈನಲ್ಲಿ ಆಯಾ ಭಾಗಗಳಲ್ಲಿ ಏನೇನಿದೆ ಭಾಗಗಳು ಅದು ನಮ್ಮ ಬ್ರೈನ್ಗೆ ಸಂಬಂಧಪಟ್ಟಿರುತ್ತೆ. ಇಲ್ಲಿ ಚುಚ್ಚಿದ್ರೆ ಇಲ್ಲಿ ನೋಡಿ ಲೀಸ್ಟ್ ಇದೆ, ಇಷ್ಟು ಲೀಸ್ಟು ನಮ್ಮ ಶರೀರದಲ್ಲಿ ಪಾರ್ಟ್ಸ್ ಇರುತ್ತೆ. ಅದೆಲ್ಲ ನಾವು ಇಲ್ಲಿ ಕುಚ್ಚಿ ಕಾಲುಗಳಲ್ಲಿ ಕುಚ್ಚಿದ್ರೆ, ಕೈಗಳಲ್ಲಿ ಟ್ರೀಟ್ಮೆಂಟ್ ಕೊಟ್ಟರೆ, ಕಿವಿಗಳೆಲ್ಲ ಚುಚ್ಚಿರ್ತೀವಿ, ಮೂಗು ಚುಚ್ಚಿರ್ತೀವಿ, ಆಮೇಲೆ ಉಂಗುರಗಳು ಹಾಕಿರ್ತೀವಿ, ಮೂಗುನತ್ತಾಗಿರ್ತೀವಿ. ಇವೆಲ್ಲ ಏತಕ್ಕೆ ಅನ್ಕೊಬಿಡ್ರಿ ಕಿವಿನಲ್ಲಿ, ಕೈಗಳಲ್ಲಿ, ಕಾಲುಗಳಲ್ಲಿ ಇಡೀ ನಮ್ಮ ಬ್ರೈನ್ಗೆ ಸಂಬಂಧಪಟ್ಟಿದ್ದು, ಶರೀರ ಸಂಬಂಧಪಟ್ಟಿದ್ದು ಇರ್ತದೆ. ಆವಾಗ ನಾವು ಟ್ರೀಟ್ಮೆಂಟ್ ಕೊಡ್ತಾರೆ. ಇದನ್ನು ಅಕ್ಯುಪ್ರೆಷರ್ ಅಂತ ಚಿಕಿತ್ಸೆ ಅಂತಾರೆ. ಓಕೆನಾ? ಆಮೇಲೆ ನಿಮಗೆ ಇನ್ನೊಂದು ಕೊಡ್ತೀನಿ. ಏನಪ್ಪ ಅಂದರೆ, ಹಂಗಾರೆ ಈ ಕುಂಡಲಿನಿ ಸಾಧನೆ ಈ ಸ್ಕ್ಯಾನರಲ್ಲಿ ಏನೇನು ರಿಪೋರ್ಟ್ ಬರುತ್ತೆ ಅಂದರೆ, ನೋಡಿ ಈ ಥರ ರಿಪೋರ್ಟ್ ಬರುತ್ತೆ. ಎಷ್ಟು ಬರುತ್ತೆ? ಈ ಥರ ರಿಪೋರ್ಟ್ ಬರುತ್ತೆ ನೋಡಿ ಇವರೇ. ಇಲ್ಲಿ ಒಂದು ಲೀಸ್ಟೇ ಇದೆ ನೋಡಿ, ಲೀಸ್ಟೇ ಇದೆ. ಎಷ್ಟು ಇದೆ ನೋಡ್ರಿ, ಸುಮಾರು ಒಂದು ಇಲ್ಲಿಂದ ತಗೊಬಿಟ್ರೆ ಒಂದು 10, ಒಂದು 20, ಒಂದು 30, ಒಂದು 40, 50 ಟೆಸ್ಟ್ಗಳು. ಈ ಒಂದು ಕುಂಡಲಿನಿ ಸಾಧನೆ ಕಿರ್ಲಿನ್ ಫೋಟೋಗ್ರಫಿನಲ್ಲಿ ಇಷ್ಟು ಟೆಸ್ಟ್ಗಳನ್ನು ನೀವು ನೋಡ್ಬೋದು. ಅಂದರೆ ನಮ್ಮ ಬ್ರೈನು ಅಲ್ಲಿರೋ ಪಾರ್ಟ್ಸು, ಕಣ್ಣುಗಳು, ಕಿವಿಗಳು, ಬಾಯಿ, ಹಲ್ಲುಗಳು, ದವಡೆ, ನಾಲಿಗೆ, ಗಂಟ್ಲು, ಹೃದಯ, ಶ್ವಾಸಕೋಶ, ಸಣ್ಣ ಕರಳು, ದೊಡ್ಡ ಕರಳು, ಹೀಗೆ ಎಲ್ಲ ನಮ್ಮ ಪ್ರೈವೇಟ್ ಪಾರ್ಟ್ಸಿಂದ ಎಲ್ಲ ಇದರಲ್ಲಿದೆ. ಕಿಡ್ನಿ, ಗರ್ಭಕೋಶ, ಮೂಳೆ, ಮಾಂಸ ಎಲ್ಲ ರಿಪೋರ್ಟ್ ಬರುತ್ತೆ. ಯಾವುದು? ಕುಂಡಲಿ ಸಾಧನೆಯಲ್ಲಿ. ಎಲ್ಲಿ ಮಾಡಿದ್ರೆ? KS ರಮಾದೇವಿ ಇದ್ದಾರಲ್ಲ ಅಲ್ಲಿ, ರಾಜಾಜಿನಗರ ಅಥವಾ ಪುಣೆ ಯೂನಿವರ್ಸಿಟಿ ಕಾಲೇಜ್ ಆ ಕಡೆ ಎಲ್ಲ ಮಾಡಿದ್ರೆ ಇದು ಗೊತ್ತಾಯ್ತಲ್ಲ. ಬಾಂಬೆ, ಪುಣೆ, ಬೆಂಗಳೂರು ಕಿರ್ಲಿನ್ ಫೋಟೋಗ್ರಫಿ ಎಲ್ಲಿರ್ತದೆ ಅಲ್ಲಿ ಮಾಡ್ಬೋದು. ಅದು ರಷ್ಯನ್ ಅಥವಾ ಜರ್ಮನ್ ಟೆಕ್ನಾಲಜಿ. ಬೇರೆ ಯಾರ್ಯಾರೋ ಏನೋ ಮಾಡ್ತಾರೆ, ಅದ್ರ ಬಗ್ಗೆ ನಮ್ಗೆ ಬೇಡ. ಇಷ್ಟು ರಿಪೋರ್ಟ್ಸ್ ಬರುತ್ತೆ ಇದರಲ್ಲಿ ನೋಡಿ. ರೆಡ್ಡು, ಗ್ರೀನು, ವೈಟು ಅಂತಿರುತ್ತೆ. ಅದರ ಆಧಾರದ ಮೇಲೆ ಎಷ್ಟೆಷ್ಟು ಏನು ಎನರ್ಜಿ ಅಂತ ಇರುತ್ತೆ. ಇದೆಲ್ಲ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ಬೇಕಂದ್ರೆ ಸಾಕಷ್ಟು ಸಮಯ ಹಿಡಿಯುತ್ತೆ. ಆನ್ಲೈನ್ ಕ್ಲಾಸಲ್ಲಿ ಜಾಯ್ನ್ ಆಗಬೇಕು, ಇಲ್ಲಿ ಕಲಿಬೇಕು. ಮೊದಲೇ ನೀವು ಬೇಕಾದರೂ ಕಲಿಯೋದಾದ್ರೆ ಮೊದಲೇ ನೀವು ಸ್ಕ್ಯಾನರ್ ಮಾಡಿಸ್ಬೋದು. ನಿಮ್ಮ ಏನೇನು ಚಕ್ರಗಳು ಎಷ್ಟು ಶಕ್ತಿ ಇದೆ ನೀವು ತಿಳ್ಕೊಬೋದು. ನಿಮ್ಮ ಕ್ಯಾರೆಕ್ಟರ್ ನಿಮಗೆ ಗೊತ್ತಿರುತ್ತೆ, ಆದರೆ ರಿಪೋರ್ಟ್ನಲ್ಲಿ ಕೂಡ ನೋಡ್ಬೋದು. ಹಾಗೆ ಬೇರೆ ಕೂಡ ನೀವು ಇದರಲ್ಲಿ ಕೂಡ ಯಾರಿಗನ್ನ ತೋರಿಸ್ಬೇಕು, ಸಾಕ್ಷಿ ಬೇಕಂದರೆ ಈ ಥರ ರಿಪೋರ್ಟ್ಗಳು ಮಾಡ್ಕೋಬೇಕು. ಸರಿನಾ? ಇದು ಸಾಕಷ್ಟು ಇರುತ್ತೆ ಇವರೇ, ನಾನು ಹೇಳ್ತಾ ಇದ್ದೀನಿ, ಸಾಕಷ್ಟು ಇರುತ್ತೆ. ಇನ್ನೂ ಎಷ್ಟೆಷ್ಟ ಇದೆ ಇವರೇ. ಇದು ಬರೀ ಕುಂಡಲಿನಿ ಬಗ್ಗೆ ಹೇಳಿದ್ದು ನಾನು. ಎಷ್ಟೆಷ್ಟೋ ಏನೇಂದ್ರ ಬಗ್ಗೆನೂ ನನ್ನ ಹತ್ರ ಇದೆ, ನಾನು ಮಾಡಿಸಿರೋದು. ಇದೆಲ್ಲ ನನ್ನ ರಿಪೋರ್ಟ್ಸೇ. ಅವರು ಯಾರೋ ಕೆಲವರೆಲ್ಲ ಹೇಳ್ಕೊಂಡಿದ್ದಾರೆ, ಈ ಮನುಷ್ಯ ಯಾವಾಗ ಹೇಳ್ತಾನೆ ಏನು ತೋರಿಸಲ್ಲ ಅಂತ ವ್ಯಂಗ್ಯ ಮಾಡ್ಕೊಂಡಿದ್ದಾರೆ ಕೆಲವು ಶಿಷ್ಯರು. ಏನು ಕೆಲವು ಇಲ್ಲಿ ಬಿಟ್ಟೋಗಿದ್ದಾರಲ್ಲ ಅಯೋಗ್ಯರು, ಕೆಲವರು ಅಯೋಗ್ಯರು. ಅವರು ಹೇಳ್ಕೊಳ್ಳೋದು, ಈ ಮನುಷ್ಯ ಬರೀ ಹೇಳ್ತಾನೆ ಏನು ತೋರಿಸಲ್ಲ ಅಂತ. ಅದೇನು ತೋರಿಸ್ಬೇಕಾ ಇವ್ರಿಗೆ ನನಗೆ ಗೊತ್ತಿಲ್ಲಪ್ಪ. ಇವ್ರಿಗೇನು ರೀ ತೋರಿಸೋದು? ಅಲ್ಲ ಇವ್ರಿಗೇನು ತೋರಿಸೋದು? ಇವನ್ನೆಲ್ಲ ತೋರಿಸ್ಬಿಡ್ತಾರ ಇವರು? ಅಲ್ಲ ಅವರೆಲ್ಲ ತೋರಿಸ್ಬಿಡ್ತಾರ? ಅವನದು ಎಲ್ಲ ಬಿಚ್ಚಿ ತೋರಿಸ್ಬಿಡ್ಲಿ, ಅವ್ರ ಮನೇಲಿ ಇರೋರದ್ದು ಬಿಚ್ಚಿ ತೋರಿಸ್ಬಿಡ್ಲಿ. ಅವ್ರು ತೋರಿಸ್ತಾರನ್ರಿ? ಏನು ಇವ್ರ ಅಪ್ಪನ ಮನೆ ಆಸ್ತಿ ಎಲ್ಲರೂ ಬಿಚ್ಚಿ ತೋರಿಸ್ಬಿಡ್ಬೇಕು ಇವ್ರಿಗೆ ಅಲ್ವಾ? ಎಲ್ಲ ಯಾರ್ಯಾರು ಆ ಲಾಕರ್ನಲ್ಲಿ ದುಡ್ಡಿದೆ ಬ್ಯಾಂಕಲ್ಲಿ, ಯಾರ್ಯಾರು ಬ್ಯಾಂಕ್ನಲ್ಲಿ ಎಷ್ಟು ಅಕೌಂಟಲ್ಲಿ ದುಡ್ಡಿದೆ ಅದೆಲ್ಲ ಇವ್ರು ತೋರಿಸ್ಬಿಡ್ಬೇಕು. ಎಲ್ಲೆಲ್ಲಿ ಲಾಕರ್ಗಳಲ್ಲಿ ಒಡವೆ ವಸ್ತು ಇಟ್ಟಿದ್ದಾರೆ, ದಾಖಲೆ ಇಟ್ಟಿದ್ದಾರೆ, ಅದೆಲ್ಲ ತೋರಿಸ್ಬಿಡ್ಬೇಕು ಇವ್ರಿಗೆ. ಹಂಗೆ ಇಲ್ಲಿರೋರೇ, ಇಲ್ಲಿ ಕೆಲವರು ಅಯೋಗ್ಯರಿದ್ದಾರೆ, ನೀಚ ನಿಕೃಷ್ಟರು. ಅವರು ಮಾತಾಡ್ಕೊಳ್ಳೋದು, ಹೇಳ್ಕೊಳ್ಳೋದು, ಕಾಮೆಂಟ್ಗಳು ಮಾಡೋದು, ಬ್ಯಾಡ್ ಕಾಮೆಂಟ್ಗಳು. ಇವನ ಹತ್ರ ವಿದ್ಯೆ ಕಲಿಬೇಡಿ, ಇವನ ಹತ್ರ ಏನಿಲ್ಲ, ಬುಡುಬುಡಿಕೆ ಅಲ್ಲಾಡ್ಸೋಕ್ಕೆ, ಹಂಗೆಲ್ಲ ನನ್ನ ಮೇಲೆ ಇನ್ಮೇಲೆ ಬಿಚ್ಚಿ ತೋರಿಸ್ತೀನಿ ನಾನು. ಇದು ಫಸ್ಟು ಗೊತ್ತಾಯ್ತಲ್ಲ, ನಿಮಗೆ ತೋರಿಸಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ನನ್ನ ಹೆಸರೆಲ್ಲ ಇರುತ್ತೆ, ಹೋಗಿ ಕೇಳ್ಕೊಳ್ಳಿ. ಈ ಥರ ಬೇರೆ ಏನೇನೋ ಇರ್ತದೆ, ಬರೀ ಇದು ಹೆಡ್ಲೈನ್ಸ್ ಅಷ್ಟೇ, ಓನ್ಲಿ ಟ್ರೈಲರ್. ನಿಜವಾಗ್ಲೂ ಇದು ರಿಪೋರ್ಟ್ಗಳು ಅಧ್ಯಯನ ಮಾಡೋದು ಯಾರು ಗೊತ್ತಾ? ರಿಸರ್ಚರ್ಗಳು, ಸಂಶೋಧಕರು. ಅವ್ರಿಗೆ ಮಾತ್ರ ಇದು ಗೊತ್ತಾಗುತ್ತೆ, ಯಾರಿಗಂದ್ರೆ ಅವ್ರಿಗೆ ಗೊತ್ತಾಗಲ್ಲ. ಅವರು ಡಾಕ್ಟ್ರುಗಳು, ವಿಜ್ಞಾನಿಗಳು, ಸಂಶೋಧಕರು, ಅವ್ರಿಗೆ ಗೊತ್ತಾಗುತ್ತೆ ಈ ರಿಪೋರ್ಟ್ಸಲ್ಲಿ ನೋಡಿದ್ರೆ ನಮ್ಮ ಮೇಗ್ತೇನು ಅಂತ. ನಾನೇನು ದೊಡ್ಡದಾಗಿ ಸಾಧನೆ ಮಾಡಿದ್ದೀನಿ ಅಂತ ಹೇಳ್ತಿಲ್ಲ. ನಮ್ಮ ಮೇಗ್ತೇನಂತ ಸ್ವಲ್ಪ ಇರುತ್ತೆ, ಅದನ್ನು ಅವ್ರು ಹೇಳ್ತಾರೆ ಅಂತ ಹೇಳ್ತಾಯಿದ್ದೀನಿ. ಯಾರಿಗಂದ್ರೆ ಅವ್ರಿಗೆ ಇದು ನೋಡಿದ್ರೆ ಅರ್ಥ ಆಗಲ್ಲ, ಗೊತ್ತಾಯ್ತಲ್ಲ. ಹಾಗೆ ಸಮಯ ಬಂದಾಗ ನಾನು ಹೇಳ್ತೀನಿ ನೋಡಿ. ನಮ್ಮಲ್ಲಿ ಇದು
ಯಾರು ಬೇಕಾದ್ರೂ ಚೆಕ್ ಮಾಡ್ಕೋಬೋದು. ಇಲ್ಲಿ ವಿದ್ಯೆ ಕಲೀರಿ, ಆನ್ಲೈನ್ ಕ್ಲಾಸಸ್ಸು, ಪಾರಮಾರ್ಥಿಕವಾಗಿ ಸಾಧನೆ ಅಂತ ಈಗಾಗಲೇ ಹೇಳಿದ್ದೀನಿ, ಅದನ್ನು ಮುಂದುವರ್ಸ್ಕೊಂಡು ಹೋಗಿ. ಇದನ್ನು ಹೆಚ್ಚಾಗಿ ನಾನು ವಿವರಿಸ್ಬೇಕು ತಿಳ್ಕೊಬೇಕಂದ್ರೆ ಡೈರೆಕ್ಟಾಗಿ ಬರಬೇಕು. ನೀವು ನಿಮ್ಮದೇ ಸ್ಕ್ಯಾನರ್ ಬೇಕಾದ್ರೆ ಮಾಡಿಸ್ಬೇಕಾ, ಬನ್ನಿ, ಕಾಲ್ ಮಾಡಿ ನನಗೆ, ಕಾಲ್ ಮಾಡಿ. ಸ್ಕ್ಯಾನ್ ಮಾಡಿಸ್ಬೇಕಾ ನನಗೆ ಕಾಲ್ ಮಾಡಿ, ವಿದ್ಯೆ ಕಲಿಬೇಕಾ ನನಗೆ ಕಾಲ್ ಮಾಡಿ, ನಾನು ನಿಮಗೆ ಸಹಕಾರ ನೀಡ್ತೀನಿ. ಓಕೆನಾ? ಉದ್ಧಾರ ಆಗಿ, ಉದ್ಧಾರ ಆಗೋರು ಉದ್ಧಾರ ಆಗ್ತಾರೆ, ಹಾಳಾಗೋರು ಹಾಳಾಗಿ ಹೋಗ್ತಾರೆ. ಬಿಡಿ ಅವ್ರ ವಿಷಯ ನಮಗೆ ಹಾಕಿ. ಇನ್ನು ನೆಕ್ಸ್ಟ್ ನಿಮಗೆ ಬೇರೆ ಬೇರೆ ನಾನು ತೋರಿಸ್ತೀನಿ. ಓಕೆನಾ? ಇವತ್ತಿಲ್ಲಿಗೆ ನಾನು ಇದನ್ನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹಾಕೊಳ್ಳಿ. ಹಾಗೆ ಹಿಂದಿನ ವಿಡಿಯೋಗಳು ತಪ್ಪದೇ ನೋಡಿ, ಹಾಗೆ ಮುಂದಿನ ವಿಡಿಯೋಗಳು ನೋಡಿ. ಭಕ್ತರೇ, ನನ್ನ ಅಭಿಮಾನಿಗಳೇ, ನನ್ನ ಶಿಷ್ಯರೇ, ನನ್ನ ಮಿತ್ರರೇ, ಗೆಳೆಯರೇ, ನಿಮಗೆ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಒಂದು ಲೈಕ್ ಮಾಡೋದು ಮರಿಬೇಡಿ. ನಿಮ್ಮ ಪ್ರೋತ್ಸಾಹ ಇದ್ದರೆ ಖಂಡಿತ ಇವುಗಳನ್ನ ಮುಂದುವರಿಸ್ತೀನಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.